ಮತ್ತಾಯನು ಬರೆದಂತ ಸುವಾರ್ತೆ 9ನೇ ಅಧ್ಯಾಯ 2ನೇ ವಾಕ್ಯ. ಅಲ್ಲಿಗೆ ಬಂದಾಗ ಹಾಸಿಗೆ ಮೇಲೆ ಬಿದ್ದುಕೊಂಡಿರುವ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು ಆತನ ಬಳಿಗೆ ಹೊತ್ತುಕೊಂಡು ಬಂದರು. ಯೇಸು ಅವರ ನಂಬಿಕೆಯನ್ನು ನೋಡಿ ಪಾರ್ಶ್ವವಾಯು ರೋಗಿಗೆ, ಮಗನೇ, ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂದು ಹೇಳಿದನು. ಈ ವಾಕ್ಯದಲ್ಲಿ ಯೇಸು ಕ್ರಿಸ್ತನೊಬ್ಬ ಪಾರ್ಶ್ವವಾಯು ರೋಗಿಯನ್ನು ಗುಣಮಾಡಿದಂತ ಸಮಯದಲ್ಲಿ ನಡೆದಂತ ಘಟನೆಗಳನ್ನ ವಿವರಿಸಲಾಗಿದೆ. ನೋಡುವಂತ ಸಮಯದಲ್ಲಿ ಇಲ್ಲಿ ಒಬ್ಬ ವ್ಯಕ್ತಿಯು ಪಾರ್ಶ್ವವಾಯು ರೋಗಿಯಾಗಿ ಹಾಸಿಗೆ ಹಿಡಿದಿರುವುದನ್ನ ನೋಡಬಹುದಾಗಿದೆ. ಆ ರೀತಿಯಾಗಿ ಅವನ ಜೀವಿತವು ಆಗುವುದಕ್ಕೆ ಅನೇಕ ಕಾರಣಗಳಿರಬಹುದು. ಜನರು ಅದನ್ನ ಯೋಚಿಸುವಾಗ ಇದಕ್ಕೆ ಈ ಕಾರಣವಾಗಿರಬಹುದು, ಇದರಿಂದಲೇ ಹೀಗೆ ಆಗಿರಬಹುದೆಂಬುದಾಗಿ ಅನೇಕ ಕಲ್ಪನೆಗಳನ್ನ ಮಾಡಿಕೊಂಡಿರಬಹುದು. ಹಾಗೆ ಆ ವ್ಯಕ್ತಿಯು ಕೂಡ ತನ್ನ ಜೀವಿತವನ್ನ ಅವಲೋಕಿಸಿಕೊಂಡು ತನ್ನ ಪಾಪಗಳನ್ನ ಯೋಚಿಸಿ, ಒಂದು ವೇಳೆ ನಾನು ಪಾಪ ಮಾಡಿದ್ದರಿಂದಲೇ ಈ ಶಾಪ ನನ್ನ ಮೇಲೆ ಬಂದಿದೆಯೇನೋ, ಈ ರೋಗ ನನ್ನ ಮೇಲೆ ಬಂದಿದೆಯೇನೋ ಎಂಬುದಾಗಿ ದುಃಖಪಟ್ಟು ಪಶ್ಚಾತ್ತಾಪದಲ್ಲಿ ಕೂಡ ಇರಬಹುದು. ಈ ಒಂದು ಅವಸ್ಥೆಯಲ್ಲಿ ಅವನನ್ನ ಯೇಸುಕ್ರಿಸ್ತನ ಮುಂದೆ ತಂದಾಗ ಯೇಸುಕ್ರಿಸ್ತನು ಅದ್ಭುತಗಳನ್ನ ಮಾಡುವವನು, ಪ್ರವಾದನೆಗಳನ್ನ ಹೇಳುವವನು, ಜನರ ಆಲೋಚನೆಗಳನ್ನ ಬಲ್ಲವನೆಂಬುದಾಗೆಲ್ಲ ತಿಳಿದಂತ ವ್ಯಕ್ತಿಯು, ಅಯ್ಯೋ, ಯೇಸುಕ್ರಿಸ್ತನು ನನ್ನ ಪಾಪಗಳನ್ನ ತಿಳಿಸಿ ಬಿಡುತ್ತಾನೇನೋ, ನನ್ನ ಜೀವಿತದಲ್ಲಿ ನಾನು ರಹಸ್ಯವಾಗಿ ಇಟ್ಟುಕೊಂಡಿದ್ದಂತಹ ಕಾರ್ಯಗಳು ಬಹಿರಂಗವಾಗುತ್ತದೇನೋ, ಇದರಿಂದ ನಾನು ಅವಮಾನಗಳನ್ನ, ನಿಂದೆಗಳನ್ನ ಅನುಭವಿಸಬೇಕಾಗುತ್ತದೇನೋ ಎಂಬುದಾಗಿ ಒಂದು ಭಯದಲ್ಲಿ ಅವನು ಇದ್ದನು. ಆದರೆ ಯೇಸು ಕ್ರಿಸ್ತನು ಅವನನ್ನ ನೋಡಿ, ಮಗನೇ, ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ ನೇರವಾಗಿ ಹೇಳುತ್ತಾ ಇದ್ದಾನೆ. ಅಂದ್ರೆ ಆಂತರಿಕವಾಗಿ ಆ ವ್ಯಕ್ತಿಗಿದ್ದಂತ ಭಯವನ್ನ ಮೊದಲನೇದಾಗಿ ಯೇಸು ಕ್ರಿಸ್ತನು ನೀಗಿಸಿ ನಂತರ ಅವನ ರೋಗದಿಂದ ಅವನಿಗೆ ಬಿಡುಗಡೆಯನ್ನ ಕೊಡುತ್ತಾ ಇದ್ದಾನೆ. ಈ ದಿವಸಗಳು ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ಅನುಭವಿಸುತ್ತಿರುವಂತಹ ಕೆಲವೊಂದು ಕಷ್ಟಗಳು, ಕೆಲವೊಂದು ದುಃಖಗಳು, ಕೆಲವೊಂದು ರೋಗಗಳನ್ನ ಯೋಚಿಸುವಾಗ, ಒಂದು ವೇಳೆ ನಿಮ್ಮ ರಹಸ್ಯ ಪಾಪಗಳ ನಿಮಿತ್ತವಾಗಿಯೇ ಇದು ಬಂದಿದೆಯಾ, ನಾನು ತಿಳಿದೆಯೋ ಮಾಡಿದಂತ ತಪ್ಪುಗಳ ಪ್ರತಿಫಲವಾಗಿ ಇದು ಸಂಭವಿಸಿದೆ ಎಂಬುದಾಗಿ ಯಾರಿಗೂ ಹೇಳದೆ ಹೃದಯದಲ್ಲಿ ಕೊರಗುತ್ತಾ ಇರಬಹುದು. ಆದರೆ ನೀವು ಕೊರಗುತ್ತಿರುವಂತಹ ವಿಷಯವು ಯೇಸು ಕ್ರಿಸ್ತನಿಗೆ ಬಹಿರಂಗವಾಗಿದೆ. ನಿಮ್ಮ ಹೃದಯದ ಭಾರವನ್ನ, ದುಃಖವನ್ನ, ಆ ಗೋಳಾಟವನ್ನ ಆತನು ಅರಿತವನಾಗಿದ್ದಾನೆ. ಆತನು ಇಂದು ನಿಮ್ಮ ನೋಡಿ ಹೇಳುತ್ತಾ ಇದ್ದಾನೆ, ಮಗನೇ, ಮಗಳೇ, ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿ. ಇಂದಿನಿಂದ ಅದರ ಕುರಿತಾಗಿ ನೀವು ದುಃಖ ಪಡುವುದು ಬೇಡ. ಅಯ್ಯೋ, ಹೀಗೆ ಮಾಡಿಬಿಟ್ಟನಲ್ಲ, ಅದರ ಪ್ರತಿಫಲವಾಗಿ ನಾನು ಶಾಪಗಳನ್ನು ಅನುಭವಿಸಬೇಕಾಗುತ್ತದೆ ಎಂಬುದಾಗಿ ಅಂಜುವುದು ಬೇಡ. ಅವೆಲ್ಲವನ್ನು ಯೇಸು ಪರಿಹರಿಸಿದ್ದಾನೆ. ಆತನು ಅದೆಲ್ಲವನ್ನ ಕ್ಷಮಿಸಿ ಮರೆತು ಬಿಟ್ಟಿದ್ದಾನೆ. ನಿಮ್ಮ ಜೀವಿತದಲ್ಲಿ ನೀವು ಹೊಂದಬೇಕಾಗಿರುವಂತಹ ಬಿಡುಗಡೆಯು ನಿಶ್ಚಯವಾಗಿ ಉಂಟಾಗಲಿದೆ. ಕರ್ತನು ನಿಮಗೋಸ್ಕರ ಅದ್ಭುತ ಕಾರ್ಯಗಳನ್ನ ಮಾಡುತ್ತಾನೆ. ನಿಮ್ಮ ರೋಗಗಳಿಂದ ಬಿಡುಗಡೆ ಉಂಟಾಗಲಿದೆ, ತಡೆಗಳು ನೀಗಲಿದೆ, ಗರ್ಭಫಲವು ಅನುಗ್ರಹಿಸಲ್ಪಡಲಿದೆ. ವಿಶೇಷವಾದ ಆಶೀರ್ವಾದಗಳನ್ನ ಕರ್ತನು ನಿಮಗಾಗಿ ಕಟ್ಟಲೆ ಇಡುತ್ತಾನೆ. ನೀವು ಯೋಚಿಸುವುದಕ್ಕಿಂತಲೂ ಬೇಡಿಕೊಳ್ಳುವುದಕ್ಕಿಂತಲೂ ಅತ್ಯುತ್ತಮವಾಗಿ ಕರ್ತನು ನಿಮ್ಮ ಜೀವಿತಗಳನ್ನ ಅಲಂಕರಿಸಲಿದ್ದಾನೆ. ಆದ್ದರಿಂದ ನಿಮ್ಮ ರಹಸ್ಯ ಜೀವಿತದ ಕುರಿತಾಗಿ ತಿಳಿದಿರುವಂತಹ ದೇವರ ಮುಂದೆ ಪಶ್ಚಾತ್ತಾಪದ ಹೃದಯದಿಂದ ಬಂದು ನಿಲ್ಲಿರಿ. ಆತ ನಿಮ್ಮನ್ನ ಕ್ಷಮಿಸಿ ಆಶೀರ್ವದಿಸುವಂತದ್ದು ನಿಶ್ಚಯ. ಆ ರೀತಿಯಾಗಿ ಆಶೀರ್ವದಿಸುವಂತಹ ಕರ್ತನ ಕರಗಳಲ್ಲಿ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನ ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೊದಪ್ಪ ಅಂದು ಆ ಪಾರ್ಶ್ವವಾಯು ರೋಗದಲ್ಲಿ ಬಳಲುತ್ತಿದ್ದಂತಹ ವ್ಯಕ್ತಿಯು ತನ್ನ ಜೀವಿತವನ್ನು ಅವಲೋಕಿಸಿಕೊಂಡು, ಅಯ್ಯೋ, ನಾನು ಮಾಡಿದಂತ ಪಾಪಗಳ ನಿಮಿತ್ತವಾಗಿ ನಾನು ಅವಸ್ಥೆಯಲ್ಲಿ ಇದ್ದೇನೆ ಎಂಬುದಾಗಿಯಪ್ಪ ಸಂಕಟ ಪಡುತ್ತಾ ನಿನ್ನ ಮುಂದೆ ಬರುವಾಗ ತನ್ನ ಜೀವಿತದಲ್ಲಿ ಭಯದೊಟ್ಟಿಗೆ ಬಂದನು. ಆದರೆ ಅವನನ್ನು ನೋಡಿ, ಮಗನೇ, ಧೈರ್ಯವಾಗಿರು, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬುದಾಗಿಯಪ್ಪ ನೀನು ಅವನಿಗೆ ಹೇಳಿ ಅವನ ರೋಗವನ್ನ ಗುಣ ಮಾಡಿ ಅವನನ್ನು ಆರೋಗ್ಯವಂತನಾಗಿ ಎದ್ದು ನಡೆಯುವಂತೆ ಮಾಡಿದ ಹಾಗೆ ಈ ಸಮಯದಲ್ಲಿ ಕರ್ತನೆ, ತಮ್ಮ ರಹಸ್ಯ ಪಾಪಗಳ ಕುರಿತಾಗಿ ಅಪ್ಪ ಹೃದಯದೊಂದು ಭಾರದಿಂದ, ದುಃಖದಿಂದ ಜೀವಿಸ್ತಾ ಇರುವಂತಹ ವ್ಯಕ್ತಿಗಳನ್ನ ನೀನು ಮುಟ್ಟಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಆ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಎಂಬಂತ ದೃಢತೆಯನ್ನ, ಧೈರ್ಯವನ್ನ ಜೀವಿತಗಳಲ್ಲಿ ಅನುಗ್ರಹಿಸಬೇಕಾಗಿ ಪ್ರಾರ್ಥಿಸ್ತಾ ಇದ್ದಾನೆ. ಆ ರೀತಿಯಪ್ಪ ಯಾರ್ಯಾರು ಪಶ್ಚಾತ್ತಾಪದಿಂದ ಬೇಡುತ್ತಾ ಇದ್ದಾರೋ ಅವರಿಗೆ ಈ ಸಮಯದಲ್ಲಿ ಅದ್ಭುತಗಳು ನಡೆಯಲಿ. ಈ ಸಮಯದಲ್ಲಿ ರೋಗಗಳು ಗುಣವಾಗಲಿ, ಅವುಗಳು ಬಿಟ್ಟು
ಕಣ್ಮರೆಯಾಗಿ ಹೋಗಲಿ. ಯೇಸುವಿನ ನಾಮದಲ್ಲಿ ಗೆಡ್ಡೆಗಳು ಕರಗಿ ಹೋಗಲಿ. ಎಲ್ಲ ಶಾಪದ ಫಲಗಳು ನೀಗಿ ಹೋಗಲಿ. ಜೀವಿತಗಳನ್ನು ಬಿಟ್ಟು ಕುಟುಂಬಗಳನ್ನು ಬಿಟ್ಟು ತೊಲಗಿ ಹೋಗೆಂದು ಕಟ್ಟಲೆ ಕೊಡ್ತಾ ಇದ್ದೀನಿ. ಯೇಸುವಿನ ನಾಮದಲ್ಲಿ ಬಿಡುಗಡೆ, ಆಶೀರ್ವಾದ, ಮೇಲುಗಳು ಉಂಟಾಗಲಿ. ಗರ್ಭಫಲವು ಅನುಗ್ರಹಿಸಲ್ಪಡಲಿ. ಸಕಲ ಸಮೃದ್ಧಿಯು ಉಂಟಾಗಲಿ. ಅಪ್ಪ ತಂದೆಯೇ, ನೀನು ಆರ್ತೆಗಪ್ಪ ಅವರನ್ನ ಕ್ಷಮಿಸಿ ಆಶೀರ್ವದಿಸುವಂತ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲೋ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಗನ ಮಹಿಮೆಯನ್ನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ್ತೇನೆ ನಮ್ಮ ತಂದೆಯೇ, ಆಮೇನ್.